ಅಲ್ಲಿ ಅನುಪಾತ ಮತ್ತು ಸಮಾನುಪಾತ ಮೇಲೆ ಪ್ರಶ್ನೆಗಳು ಯಾವ ತರ ಬಂದಿದ್ದು, ಪ್ರೀವಿಯಸ್ ಯಾವ ತರ ಕೇಳಿದ, ಮುಂದಿನ ವರ್ಷ ಯಾವ ತರ ಕೇಳ್ತಾನ ಮತ್ತೆ ಯಾವ ತರ ಬರ್ತಾವ. ಯಾವ ತರ ಅಂದ್ರೆ ಇದೇ ತರ ಪ್ರತಿ ವರ್ಷ ಅದೇ ತರ ಪ್ರಶ್ನೆ ಬರ್ತಾವ. ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಟೈಪ್ ವಿಧಾನಗಳಿರ್ತಾವ. ನಮ್ಮ ಪ್ರಶ್ನೆ ಏನೈತೆ ನೋಡ್ರಿ, ಒಂದನೇ ಪ್ರಶ್ನೆ 24 ಮತ್ತು 36ರ ಮೂರನೇ ಅನುಪಾತ ಕಂಡು ಹಿಡಿಯಿರಿ. ನೋಡ್ರಿ SSCGD 2023 ಒಳಗೆ ಕೇಳ್ಯಾನ. 10/1 ತಾರೀಕು 1ನೇ ತಿಂಗಳು ಎಕ್ಸಾಮ್ ಆಗಿತ್ತು. SSCGD ಕೇಳ್ಯಾನ. ಈಗ 24 ಮತ್ತು ಮೂರನೇ ಅನುಪಾತ ಕಂಡು ಹಿಡೀರಿ ಅಂತಂದ್ರ ಫಸ್ಟ್ ಆಫ್ ಆಲ್ ಅನ್ಕೋಬೇಕು, 2 ನಂಬರ್ ಕೊಟ್ಟಿರ್ತಾನ. ಎಷ್ಟು ಕೊಟ್ಟಿರ್ತಾನ್ರಿ? 2 ನಂಬರ್ ಕೊಟ್ಟಿರ್ತಾನ. 2 ನಂಬರ್ ಕೊಟ್ಟಿರ್ತಾನ ಅಂದ್ರ ಫಸ್ಟ್ನೇದು 24, ಎರಡನೇದು 36, ಮೂರನೇ ನಂಬರ್ ಕನ್ನಡಿ ಅಂದ್ರ 2ನೇ ನಂಬರನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಬರ್ಕೋಬೇಕು. ಎಷ್ಟು ಸಲ ಬರಿಬೇಕಪ್ಪ ಅಂತಂದ್ರ 2 ಸಲ ಬರಿಬೇಕು. 2 ಸಲ ಬರೆದು ಏನ್ ಮಾಡ್ಬೇಕಪ್ಪ ಅಂದ್ರ ಇಂಟು ಮಾಡಬೇಕು. ಈ ಫಸ್ಟ್ನೇ ನಂಬರ್ ಏನಿತ್ತಲ್ಲ, ಫಸ್ಟ್ ನಂಬರ್ ಅದನ್ನ ಡಿವೈಡೆಡ್ ಬೈ ಮಾಡಿಬಿಟ್ರ ನಮ್ಗೆ ಬಂದಿರೋ ಆನ್ಸರ್ ಏನಾಗಿರುತ್ತ, ಮೂರನೇ ಅನುಪಾತ ಆಗಿರ್ತೈತಿ. ನಮಗೇನು ಕೇಳ್ಯಾನ, 24 ಮತ್ತು 36ನೇ ಮೂರನೇ ಅನುಪಾತ ಕಂಡು ಹಿಡಿಯಿರಿ. ಹೌದಾ? ಕಂಡು ಹಿಡಿಯೋದ್ರೆ ನಮಗೇನು ಗೊತ್ತೈತಿ, ಈಗ 2ನೇ ನಂಬರನ್ನ 2 ಸಲ ಬರಿಬೇಕು. 36 ಇಂಟು 36 ಕೊಟ್ಟಿರೋ ಮೊದಲನೇ ನಂಬರನ್ನ ಡಿವೈಡ್ ಬೈ ಮಾಡಿಬಿಡುದು. ಈಗ ನೋಡ್ರಿ ಯಾವ ಮಗ್ಗಿಂದ ಹೋಗುತ್ತಾ, 12 2 12 3. ಈಗ ಮ್ಯಾಲ 36 ಕೆಳಗೆ 2 ಐತಿ. 2 1 2 8. ಈಗ 18 ಇಂಟು 3 18 3 54. ಹಾಗಾದ್ರ ನಮ್ಮ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಲ್ಲಿ ಸಿ ಆಪ್ಷನ್ ಏನಾಗುತ್ತಾ ಕರೆಕ್ಟ್ ಆಗುತ್ತೆ. ಏನು ಕೇಳಿದ ಪ್ರಶ್ನೆ ನೋಡ್ರಿ, 24 ಮತ್ತು 36ನೇ ಅನುಪಾತ ಕೇಳಿದ್ದ. ಮೂರನೇ ಅನುಪಾತ ಕೇಳಿದಾಗ ನಮ್ದು ಆಪ್ಷನ್ A 64, 45, 54 ಮತ್ತು 46 ಇತ್ತು. 1 ಮತ್ತು 2 ನಂಬರ್ ಕೊಟ್ಟಿರ್ತಾನ. ಮೂರನೇ ಅನುಪಾತ ಕೇಳಿದಾಗ 2ನೇ ನಂಬರನ್ನ 2 ಸಲ ಬರಿಬೇಕು. 36 ಇಂಟು 36, 1ನೇ ನಂಬರ್ ಡಿವೈಡೆಡ್ ಬೈ ಮಾಡ್ಬೇಕು 24. ಈಗ ಯಾವ ಮಗ್ಗಿಯಿಂದ ಹೋಗುತ್ತಾ ನೋಡೋದು, 12 2 24, 12 3 36. ಮ್ಯಾಗ 36 ಕೆಳಗೆ 2 ಐತಿ. 2 1 2, ಎಷ್ಟು ಉಳಿತ್ರಿ? 1 2 8 16, 18 3 54. ಓಕೆ, ಕರೆಕ್ಟ್, ಗುಡ್. ಈ ತರ ಸಾಲ್ವ್ ಮಾಡಬೇಕು. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ? ಸೇಮ್ ಐತಿ. 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡಿಯಿರಿ. ಅನುಪಾತ ಸಮಾನುಪಾತ ಮೇಲೆ ಕೇಳೋ ಪ್ರಶ್ನೆನೇ ಅಂದ್ರ ಥರ್ಡ್ ಪ್ರೊಪೋರ್ಷನಲ್, ಫೋರ್ತ್ ಪ್ರೊಪೋರ್ಷನಲ್, ಮೀನ್ ಪ್ರೊಪೋರ್ಷನಲ್. ಅಂದ್ರ ಏನಂದ್ರ ಮೂರನೇ ಅನುಪಾತ, 4ನೇ ಅನುಪಾತ, ಸರಾಸರಿ ಅನುಪಾತ. ಯಾವುದೇ SSC ಎಕ್ಸಾಮ್ ಬರೀರಿ, ಎಕ್ಸಾಮ್ ಮಾಡೋದು ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತೈತಿ. ಮೂರನೇ ಅನುಪಾತ ಕೇಳಿರ್ತಾನ, 4ನೇ ಅನುಪಾತ ಕೇಳಿರ್ತಾನ, ಅಥವಾ ಸರಾಸರಿ ಅನುಪಾತ ಕೇಳತ್ತಾನ. ನಾವು ಈಗ ಯಾವ್ದು ಸ್ಟಡಿ ಮಾಡತ್ತೇವಪ್ಪ ಅಂದ್ರೆ ಮೂರನೇ ಅನುಪಾತ ಸ್ಟಡಿ ಮಾಡತ್ತೇವೆ. ಮೂರನೇದೇ ವಿಚಾರ ಮಾಡೋಣ, ಮುಂದಿನ ಬೇಡ, ಮುಂದಿನ ಆಮೇಲೆ ನೋಡೋಣ. 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡೀರಿ. ನೋಡ್ರಿ SSCGD 2023 ಕೇಳಿದೆ. ಆಪ್ಷನ್ 30, 18, 60, 120 ಕೊಟ್ಟನ. ಈ ಸದ್ದ 2 ನಂಬರ್ ಕೊಟ್ಟು ಮೂರನೇ ನಂಬರ್ ಕಂಡು ಹಿಡಿಯತ್ತಂದ್ರ 2ನೇ ನಂಬರನ್ನ ಏನ್ ಮಾಡ್ಬೇಕ್ರಿ? 2 ಸಲ ಬರಿಬೇಕು. ಏನ್ ಬರಿಬೇಕು? 12 ಇಂಟು 12. ಕರೆಕ್ಟಾ? ಡಿವೈಡೆಡ್ ಬೈ ಏನ್ ಮಾಡಬೇಕು? 8 ಮಾಡಬೇಕು. ಕರೆಕ್ಟಾ? ಹಾಗಾದಾಗ 4 2 4 3. ಈ 2 ಅದಲ್ಲಿ 2 1 2 ಎಷ್ಟಲೇ ರೀ? 2 6. ಈಗ ಈ 6 3 ಮಲ್ಟಿಪ್ಲೈ ಮಾಡೋಣ. 6 3 18. ಈ ನಮ್ಮ ಆನ್ಸರ್ ಎಷ್ಟು ಬಂತು? ಆಪ್ಷನ್ ಬಿ ಕರೆಕ್ಟ್. ಏನ್ ಕೇಳಿದೆ ನೋಡಿ ಇನ್ನೊಮ್ಮ, ಎಷ್ಟು? 8 ಮತ್ತು 12ರ ಮೂರನೇ ಅನುಪಾತ ಕಂಡು ಹಿಡಿಯಿರಿ. 8 ಮತ್ತು 12ರ ಮೂರನೇ ಅನುಪಾತ ಕೇಳ್ಯಾನಪ್ಪ ಅಂತಂದ್ರ ನಮಗೇನಿರ್ಬೇಕು? 2 ನಂಬರ್ ಕೊಟ್ಟಿರ್ಬೇಕು ಕಂಪಲ್ಸರಿ. 2ನೇ ನಂಬರನ್ನ 2 ಸಲ ಬರೀದು. 12 ಇಂಟು 12, ಮೊದಲನೇ ನಂಬರನ್ನ ಕೆಳಗೆ ಬರೀದು. ಈಗ ಯಾವ ಮುಗಿಲಿ ಹೋಗುತ್ತಾ? 4 2 8, 4 3 12. ಇಲ್ಲಿ 7 ಐತಿ, ಮ್ಯಾಗ 12 ಐತಿ. 2 6 12, 6 3 18. ಈ ನಮ್ಮ ಆನ್ಸರ್ ಏನೈತ್ರಿ? 18 ಆನ್ಸರ್ ಕರೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಈಗೇನು ಕೇಳಿದಾನ? 3, 12 ಮತ್ತು 44ನೇ ಅನುಪಾತ ಕಂಡು ಹಿಡಿಯಿರಿ. ಓಕೆ, ಕ್ವಶನ್ ಏನೈತೆ ನೋಡೋಣ. 3, 12 ಮತ್ತು 14ರ 4ನೇ ಅನುಪಾತ ಕೇಳ್ಯಾನ. 1 2 3 ನಂಬರ್ ಕೊಟ್ಟಾನ. 4ನೇ ಅನುಪಾತ ಕಂಡು ಅಂದನ. ಹಾಗಾದಾಗ ಮೊದಲನೇದು ಬಿಟ್ಟು 2 ನಂಬರ್ ಬರ್ಕೋಬೇಕು. 2 ನಂಬರ್ ಯಾವ್ರಿ? 12 14. ಕರೆಕ್ಟಾ? 12 14. ಈಗ ಏನು ಮಾಡಬೇಕು? ಮೊದಲನೇ ನಂಬರ್ ಬಿಟ್ಟು 2ನೇ ನಂಬರ್ ಬರ್ಕೊಂಡಿರ್ತಾವಲ್ಲ,
ಇದು ಎರಡನೇ ನಂಬರ್, ಎರಡನೇದು ಮೂರನೇದು ಇಂಟು ಮಲ್ಟಿಪ್ಲೈ ಮಾಡು. 12 ಇಂಟು 14. ಮೊದಲನೇ ನಂಬರ್ ಏನಿರುತ್ತಲ್ಲ ಅದನ್ನು ಕೆಳಗೆ ಬರೆದ್ಬಿಡೋದು. ಈಗ ಕೆಳಗೆ ಬರ್ದೇವಂದ್ರೆ 3 1 3, 3 4 3 4 ಎಷ್ಟು ರೀ? 3 4 12. ಈಗ ಇದು ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡಿದಾಗ 4 4 ಎಷ್ಟಾಗುತ್ತಾ? 16. 4 1 4 ಅಂದ್ರೆ ನಮ್ಮ ಆನ್ಸರ್ ಎಷ್ಟಾಗಬೇಕು? 56. ಆಪ್ಷನ್ ಯಾವುದು ಕರೆಕ್ಟ್ ರೀ? ಎ ಕರೆಕ್ಟ್. 3, 12 ಮತ್ತು 14 4ನೇ ಅನುಪಾತ ಕಂಡು ಹಿಡೀರಿ ಅಂತಂದ್ರೆ SSC GD ಕೇಳೋದು. ಈಗ ಓನ್ಲಿ ಕ್ಲಾಸ್ ಯಾವುದಪ್ಪ ಅಂದ್ರೆ ನಮ್ಮದು SSC GD MTS. ನಮ್ದು ಏನು ಕೊಟ್ಟಾನ? 3 ನಂಬರ್ ಕೊಟ್ಟು 4ನೇ ಅನುಪಾತ ಕೇಳೇನಂದ್ರೆ ಎರಡನೇದು ಮತ್ತು ಮೂರನೇ ನಂಬರ್ ಏನು ಮಾಡೋದು? ಇಂಟು ಮಾಡೋದು. 12 ಇಂಟು 14. ಒಂದನೇ ನಂಬರ್ ಏನು ಮಾಡೋದು? ಕೆಳಗೆ ಬರೆಯೋದು. 3 1 3 4 12, 14 4 56. ಓಕೆ, ಫಿನಿಶ್. ನೆಕ್ಸ್ಟ್ ಕ್ವಶನ್ ಏನೈತಿ? 36 48 90 4ನೇ ಅನುಪಾತ. ಇಲ್ಲಿ ಏನೂ ಇಲ್ಲ, ಸೇಮ್ ಕ್ವಶನ್ ಐತಿ. ಸ್ವಲ್ಪ ನಂಬರ್ ಏನು ಬಂದವ್ರಿ? ದೊಡ್ಡ ಬಂದವ. SSC ಒಳಗೆ ಎಕ್ಸಾಮ್ ಏನೈತಿ, ಸ್ವಲ್ಪ ನಂಬರ್ ಕಾಂಪ್ಲಿಕೇಟೆಡ್ ಬರ್ತಾವ, ದೊಡ್ಡನೇ ಬರ್ತಾವ. ಅವನದು ಏನು ಉದ್ದೇಶ ಇರ್ತದೆ ಅಂದ್ರೆ ಜಲ್ದಿ ಆನ್ಸರ್ ಬರ್ಬಾರ್ದು. ಒಟ್ಟು ಜಲ್ದಿ ಬರಲ್ಲ, ನಾವು ಬಿಡ್ಬೇಕಲ್ಲ. 2 ನಂಬರ್ ಬರೀದೈತಿ. ಯಾವ್ದು ಬರೆದ್ರಿ? 48 ಇಂಟು 90 ಡಿವೈಡೆಡ್ ಬೈ ಎಷ್ಟು ರೀ? 36. ಸ್ವಲ್ಪ ನಾವು ಯೂಟ್ಯೂಬ್ ಹೊಸ್ತಾಗಿ ಬಂದೇವಲ್ಲ, ಹಾಗಾಗಿ ಏನಾಗ್ತಂದ್ರೆ ಸ್ವಲ್ಪ ಅಕ್ಷರಗಳು ಪ್ಯಾಡ್ ಮ್ಯಾಗ ದುಂಡು ಆಗಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋರಿ. ಮತ್ತು ಅಕ್ಷರ ದುಂಡಾಗಿಲ್ಲ ಬಿಟ್ಟಿರ್ತೀನಿ. 12 ಎಷ್ಟಲೇ ರೀ? 12 3 36, 12 4 48. ಓಕೆ, ಇಲ್ಲಿ 3 ಐತಿ. 3 1 3, 3 3 9 0. ಈಗ 2 ಮಲ್ಟಿಪ್ಲೈ ಮಾಡ್ಬೇಕಲ್ಲ. 4 3 12, 1 0. ನಮ್ದು ಆನ್ಸರ್ ಏನ್ರಿ? ಸಿ ಕರೆಕ್ಟ್. 36 48 90 4ನೇ ಅನುಪಾತ ಏನು ಕಂಡು ಹಿಡಿಯೋದು ಕೇಳ್ಯಾನಂದ್ರ 3 ನಂಬರ್ ಕೊಟ್ಟಿರ್ತಾನ, ಎರಡನೇದು ಮತ್ತು ಮೂರನೇದು ಮಲ್ಟಿಪ್ಲೈ ಮಾಡೋದು. 48 ಇಂಟು 90 ಒಂದನೇದ ಮೇಲೆ ಡಿವೈಡೆಡ್ ಬೈ 36. ಅದು ಯಾವ ಮಗ್ಗಿಲೆ ಹೋಗುತ್ತೆ ನೋಡ್ಬೇಕು. ಮಗ್ಗಿ ಕಂಪಲ್ಸರಿ SSC ಪಾಸ್ ಆಗ್ಬೇಕಾದ್ರೆ 1 ರಿಂದ 30 ತನಕ ಮಗ್ಗಿ ಬರಲೇಬೇಕಿಲ್ಲ. SSC ಪಾಸ್ ಆಗೋ ಸಾಧ್ಯನೇ ಇಲ್ಲ. 12 3 36, 12 4 48, 3 3 9 0 0, 4 3 12, 1 0, 120. 120 ಯಾವ್ದು ಆನ್ಸರ್? ಸಿ ಆನ್ಸರ್ ಕರೆಕ್ಟ್. ಈಗ ನಾವೇನು ನೋಡಿದೇವ್ರಿ? 3ನೇ ಅನುಪಾತ 4ನೇ ಅನುಪಾತ ಕಂಡು ಹಿಡಿದೆವು. ಈಗ ನೆಕ್ಸ್ಟ್ ಏನು ಮಾಡೋಣಂದ್ರೆ ಮೀನ್ ಪ್ರಪೋರ್ಷನಲ್ ಅಂತಾನೆ. ಮೀನ್ ಪ್ರಪೋರ್ಷನಲ್ ಅಂದ್ರೆ ಸರಾಸರಿ ಅನುಪಾತ. ವೆರಿ ಗುಡ್. ಈಗ ನಾವು 3ನೇ ಅನುಪಾತ ಮಾಡಿದೆವು, 4ನೇ ಅನುಪಾತ ಮಾಡಿದೆವು. ಸರಾಸರಿ ಅನುಪಾತ ಅಂದ್ರೆ ಮೀನ್ ಪ್ರಪೋರ್ಷನಲ್ ಮುಗೀತು. ಯಾವಾದ್ರಿ? 3rd ಪ್ರಪೋರ್ಷನಲ್ ಮುಗೀತು ಮತ್ತು 4th ಪ್ರಪೋರ್ಷನಲ್ ಮುಗೀತು. ಈಗ ಉಳಿದಿದ್ದೆ ಮೀನ್ ಪ್ರಪೋರ್ಷನಲ್. ಇದು ಭಾಳ ಸಿಂಪಲ್, ಭಾಳ ಈಜಿ ಐತಿ. ಕೊಡೋದೇ 2 ನಂಬರ್ ಕೊಟ್ಟಾನ. ಒಂದು 9, ಇನ್ನೊಂದೇನ್ರಿ? 25. ಒಂದು 9, ಒಂದು 25. ಈ 9 25 ಇಂಟು ಮಾಡೋದು. ಇಂಟು ಮಾಡಿ ನಾವು ಒಂದು ರೂಟ್ ಹಾಕಿಬಿಡೋದು. ಎಷ್ಟ್ರಿ? ರೂಟ್ ಹಾಕ್ಬಿಡೋದು. ರೂಟ್ 9 ಅಂದ್ರೆ ಎಷ್ಟಾಗುತ್ತಾ? 3 ಆಗುತ್ತಾ. ರೂಟ್ 25 ಅಂದ್ರೆ 5 ಆಗುತ್ತಾ. 5 3 15. ನಮ್ದು ಯಾವ ಆನ್ಸರ್ ಕರೆಕ್ಟ್ ರೀ? ಬಿ ಆನ್ಸರ್ ಕರೆಕ್ಟ್. ವೆರಿ ಸಿಂಪಲ್ ಐತಿ. 2 ಸಂಖ್ಯೆ ಕೊಟ್ಟಾನ್ರಿ ಸರ್. ಯಾವ ಕೊಟ್ಟಾನ್ರಿ? 9 ಮತ್ತು 25ರ ಸರಾಸರಿ ಅನುಪಾತ. ಸರಾಸರಿ ಅನುಪಾತ ಅಂದ್ರೆ ಮೀನ್ ಪ್ರಪೋರ್ಷನಲ್ ಕೊಟ್ಟಾನ. ಮೀನ್ ಪ್ರಪೋರ್ಷನಲ್ ಕೊಟ್ಟಾನ ಅಂದ್ರೆ ಕೊಟ್ಟಿರೋ 2 ನಂಬರ್ ಏನು ಮಾಡಬೇಕು? ರೂಟ್ ಒಳಗೆ ಬರೆದು ಇಂಟು ಮಾಡಬೇಕು. ರೂಟ್ ಒಳಗೆ ಬರೆದು ಇಂಟು ಮಾಡಿದ್ರೆ ರೂಟ್ 9 ಇಂಟು 25, 3 5 15. ನಮ್ದು ಯಾವ ಆನ್ಸರ್ ಕರೆಕ್ಟಾ? ಬಿ ಆನ್ಸರ್ ಕರೆಕ್ಟಾ. ಭಾಳ ಸಿಂಪಲ್ ಇರುತ್ತೆ SSC ಅಂದ್ರೆ. ಬಟ್ ನಾವೇನು ಮಾಡ್ತೇವೆ? ಭಾಳ ಕಾಂಪ್ಲಿಕೇಟೆಡ್ ಐತಿ ಅಂತ. ಇವೆಲ್ಲ ಮತ್ತು ಹೋದ ವರ್ಷ ಪ್ರಶ್ನೆಗಳು ಪ್ರಿವಿಯಸ್ ವರ್ಷ ಬಂದಾವಂದ್ರೆ ಇವೆಲ್ಲ ಎಕ್ಸಾಮ್ ಕೇಳಿವಂತ ಇರುತ್ತೆ. ಮತ್ತು ಎಕ್ಸಾಮ್ ಕೇಳಿದ್ರೆ ಇವೇ ಪ್ರಾಕ್ಟೀಸ್ ಮಾಡಬೇಕು. ನಾವೇನು ಮೊದಲು ಪ್ರಾಕ್ಟೀಸ್ ಮಾಡಬೇಕು? ನಮಗೆ ಯಾವ ಈಜಿ ಚಾಪ್ಟರ್ ಎಲ್ಲ ಕವರ್ ಮಾಡಿಕೊಂಡು ಆಮೇಲೆ ಯಾವುದು ಟಪ್ ಅನ್ಸಿರುತ್ತೆ ಅದನ್ನು ಮಾಡಬೇಕು. ನಾವು ಈ ಕಡೆ ಈಜಿನೂ ಮಾಡೋಂಗಿಲ್ಲ, ಟಪ್ಪನ್ನು ಮಾಡೋಂಗಿಲ್ಲ. ಯಾವುದರ ಲೆಕ್ಕ ಬಿಡಿಸೋದು ಅದು ಅದನ್ನು ಏನು ಮಾಡೋದು? ಬಿಟ್ಬಿಡೋದು. ಹಂಗಾದ್ರೆ SSC GD ಪಾಸ್ ಆಗೋದು ಭಾಳ ಕಠಿಣ ಐತಿ ನೋಡ್ರಿ. 4 ಮತ್ತು 900ರ ಸರಾಸರಿ ಅನುಪಾತ ಕಂಡು ಹಿಡಿಯಿರಿ. ಇಲ್ಲಿ ಅನುಪಾತ ಮಿಸ್ ಆಗೈತಿ. ಏನಾಗಬೇಕಾಗಿತ್ತು? ಸರಾಸರಿ ಅನುಪಾತ ಬರೀಬೇಕಲ್ಲಿ. ಏನು? ಸರಾಸರಿ ಅನುಪಾತ.
ಇಲ್ಲಿ ಸರಾಸರಿ ಕೇಳಂಗಿಲ್ಲ. ಈ ಯಾವ ಪಟ್ಟ ಐತಪ್ಪ ಅಂದ್ರೆ ರೇಷಿಯೋ ಪ್ರಪೋರ್ಷನ್ ಐತಿ. ರೇಷಿಯೋ ಪ್ರಪೋರ್ಷನ್ ಇದ್ದ ಕಂಪಲ್ಸರಿ ಸರಾಸರಿ ಅನುಪಾತ. ನೀವು ಸರಾಸರಿ ಚಾಪ್ಟರ್ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ. 4 ಮತ್ತು 900 ಸರಾಸರಿ ಇತ್ತಂದ್ರೆ ಮುಂದಿನ ಪೂರಾ ಕಂಪ್ಲೀಟ್ ಕ್ವಶನ್ ಓದಬೇಕು. ಸರಾಸರಿ ಅನುಪಾತ ಅಂತ ಇತ್ತಂದ್ರೆ ಅವಾಗ ಸರಾಸರಿ ಅಂದ್ರೆ ಏನ್ ಮಾಡ್ಬಿಡ್ತೇವೆ, 2 ನಂಬರ್ ಅವ 2 ಕೂಡಿಸಿ ಡಿವೈಡ್ ಬೈ 2 ಮಾಡ್ತೇವೆ. ಸರಾಸರಿ ಅನುಪಾತ ಬೇರೆ, ಸರಾಸರಿನೇ ಬೇರೆ. ನಾ ಹೇಳೋದು ಸರಾಸರಿ ಅನುಪಾತ ಬೇರೆ, ಸರಾಸರಿ ಬೇರೆ. 4 ಮತ್ತು 900 ಸರಾಸರಿ ಅನುಪಾತ. ಸರಾಸರಿ ಅನುಪಾತ ಅಂದ್ರ ಮೀನ್ ಪ್ರಪೋರ್ಷನಲ್. ಮೀನ್ ಪ್ರಪೋರ್ಷನಲ್ ಇದ್ದಾಗ 2 ನಂಬರ್ ಅಷ್ಟೇ ಕೊಟ್ಟಿರ್ತಾನೆ, ಬೇರೆ ಏನು ಬಂದಿರೋಲ್ಲ. 2 ನಂಬರ್ ಏನು ಮಾಡಿದ್ರಿ, ರೂಟ್ ಬರೀದು 4 ಇಂಟು 900 ಕರೆಕ್ಟಾ. 4 ರೂಟ್ ಒಳಗೆ ಏನಾಗುತ್ತಾ, 2 ಆಗುತ್ತಾ, ಇಂಟು 9 3, 2 ಸೊನ್ನೆಕ್ಕ 1 0, 30 900 ಆಗುತ್ತಾ, 2 2 4 ಆಗುತ್ತಾ ಅಂದ್ರೆ 2 3 6 0. ಯಾವ್ದು ಕರೆಕ್ಟ್ ರೀ, ಎ ಕರೆಕ್ಟ್. ವೆರಿ ಸಿಂಪಲ್. 4 ಮತ್ತು 900 ಸರಾಸರಿ ಅನುಪಾತ ಕಂಡಿಡಿ ಅಂದ್ರೆ ರೂಟ್ ಒಳಗೆ 2 ನಂಬರ್ ಬರೀದು ಕೊಟ್ಟಿವಿ. ಒಂದು 4 ಇಂಟು 900. ಸರ ಇದು 4ರದ 2 ಬರತ್ತಿದ್ರಿ, 930 ಬತ್ರಿ. ಇವ್ರದ್ದು ಬರಲಿಲ್ಲ ಅಂದ್ರೆ ಹೆಂಗ್ರಿ ಅಂದ್ರೆ ಹೆಂಗಿರ್ತಾವಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡು, ಇಲ್ಲ ಇದ್ರಾಗ ಎಕ್ಸಾಂಪಲ್ ಹೇಳೋಣ. ಇಲ್ಲ ನೆಕ್ಸ್ಟ್ ಕ್ವಶನ್ ಇಲ್ಲ, ಎಕ್ಸಾಂಪಲ್ ತೊಳೋಣ. ಎಕ್ಸಾಂಪಲ್ ಹೆಂಗೆ ತೊಳೋಣ ಅಂದ್ರೆ ಸಪೋಸ್ 2 ನಂಬರ್ ತೊಳೋಣ. ಸರ 2 ನಂಬರ್ ಯಾವ ತೊಳೋಣ್ರಿ, ಒಂದು 3 ತೊಳೋನು, ಒಂದು 27 ತೊಳೋನು. ನಿಮ್ಗೆ ಕನ್ಫ್ಯೂಸ್ ಹೋಗ್ಲಾಡಿಸ್ತೀನಿ. ಸರ ಒಳಗಿನ ಹೊಂಟವ್ರಿ ರೂಟ್ 4 2 ಗೊತ್ತದ್ರಿ, 900 ಅಂದ್ರೆ 30 ಅದ್ರಿ. ಈಗ ಸರಾಸರಿ ಅನುಪಾತ ಕೇಳ್ಯಾನ್ರಿ, ಮೀನ್ ಪ್ರಪೋರ್ಷನಲ್ ಕೇಳ್ಯಾನಂದ್ರ ಇದು 2 ನಂಬರ್ ಕೊಟ್ಟಿವಿ, ಎದ್ರ ಬರಿಬೇಕು ಸರ, ರೂಟ್ ಒಳಗೆ ಬರಿಬೇಕ್ರಿ. 2 ನಂಬರ್ ಇಂಟು ಮಾಡ್ಬೇಕ್ರಿ. ಸರ 3ರದು ಗೊತ್ತಿಲ್ರಿ, 27ರದು ಗೊತ್ತಿಲ್ರಿ. ಇಂಥ ಸಮಯ ಒಳಗ ರೂಟ್ ಒಳಗಿನ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು. 27 3 81, ರೂಟ್ 81 ಅಂದ್ರೆ 9. ಕ್ಲಿಯರ್ ಆಯ್ತಾ? ಡೌಟೇ ಇರಬಾರ್ದು. ಚಾಪ್ಟರ್ ಕಾನ್ಸೆಪ್ಟ ಲೆಕ್ಕ ಮಾಡ್ಕೋತ ಹೋದ್ರೆ ಒಟ್ಟ ಡೌಟ್ ಇರಬಾರ್ದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ. ಎ ಅನುಪಾತ ಬಿ ಈಕ್ವಲ್ ಟು 5 8, ಬಿ ಅನುಪಾತ ಸಿ ಈಕ್ವಲ್ ಟು 4 7. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಕಂಡುಹಿಡಿಯಿರಿ. ಓಹೋ. SSGD 12/1/2023 ಎಕ್ಸಾಮ್ ಕೇಳ್ಯಾನ. ಎಕ್ಸಾಮ್ ಕೇಳ್ಯಾನಂದ್ರೆ ಎಲ್ಲ ಪ್ರತಿ ವರ್ಷ ಕೇಳ್ತಾನ. ಯಾಕೆ ಕೇಳ್ತಾನಂದ್ರೆ ಸುಮಾರು 70 ಶಿಫ್ಟ್ ಎಕ್ಸಾಮ್ ಇರ್ತಾವ. 70 ಶಿಫ್ಟ್ ಅಂದ್ರೆ ಒಂದು ಶಿಫ್ಟಿಗೆ ಒಂದು ರೇಷಿಯೋ ಪ್ರಪೋರ್ಷನ್ ಮೇಲೆ ಕ್ವಶನ್ ಕೇಳ್ಯಾನಂದ್ರೆ 70 ಕ್ವಶನ್ ಕೇಳ್ಯಾನಂತ ಅರ್ಥ. ಒಂದು ವರ್ಷಕ್ಕೆ ಒಂದು ಎಕ್ಸಾಮ್ ಐತಂದ್ರೆ 70 ಕ್ವಶನ್ದಾಗ ನೀವು ಒಂದು 70 ಕ್ವಶನ್ ಬಿಡಿಸಿದ್ರೆ ಪ್ರತಿಯೊಂದು ಎಕ್ಸಾಮ್ ಬಂದಿರ್ತವೆ. ನೀವು 60ರಿಂದ 70 ಕ್ವಶನ್ಸ್ 70 ಟೈಪ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಎಲ್ಲ ಕ್ವಶನ್ಗೆ ಎಕ್ಸಾಮ್ ಬಂದಂಗೆ ಅಂತ ಅರ್ಥ. ಯಾಕಂದ್ರೆ 70 ಶಿಫ್ಟ್ ಎಕ್ಸಾಮ್ ಇರ್ತಾವ. ಮತ್ತೆ ಈ ಕ್ವಶನ್ ಬಂದೈತೆ ಅಂದ್ರೆ ಮುಂದಿನ ವರ್ಷ ಈ ಕ್ವಶನ್ ಬಂದೇ ಬರುತ್ತಾ, ಅದು ಯಾರಿಗೆ ಬರುತ್ತಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಶಿಫ್ಟ್ ಬೇರೆ ಬೇರೆನೇ ಆಗಿರ್ತೈತಿ. ಎಲ್ಲ ಪ್ರೀವಿಯಸ್ ಕ್ವಶನ್ಸ್ ಡಿಸ್ಕಷನ್ ಮಾಡಿಬಿಟ್ರೆ ಫೈನಲಿ SSGD ಮ್ಯಾಥಮೆಟಿಕ್ಸ್ ಏನು ಮಾಡಿಲ್ಲ ಅಂದ್ರೆ 18ರಿಂದ 19 ಮಾಡ್ಬೋದು. ರೀಸನಿಂಗ್ ಅಂದ್ರೆ 20ಕ್ಕೆ 20. ಅದೇ ರೀಸನಿಂಗ್ ಎಲ್ಲದು ಸುಮ್ ಒಂದು 2 ದಿನ ಚಾಪ್ಟರ್ ಅವೆಲ್ಲ. ನಾವು ಮೇನ್ ಓದ್ಬೇಕಾಗಿದೆ ಹೋದ್ರಿ ಮ್ಯಾಥಮೆಟಿಕ್ಸ್. ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡೇವು ಅಂದ್ರೆ ನಾವೇನಾಗುತ್ತೆ ಅಂದ್ರೆ ಎಲ್ಲ ಕ್ಲಿಯರ್ ಆಗುತ್ತಾ. ಈ ನಮ್ದು ಇಲ್ಲಿ ಕ್ಲಿಯರ್ ಮಾಡಂಗಿಲ್ಲ, ಏನೋ ಮೂಡ್ತಲ್ಲ. ಇದಾಯ್ತು ಮೂಡ್ತು. ಓಕೆ, ನಮಗೇನು ಕನ್ನಡಿನ ಬರ್ಕೊಂಬಿಡ. ಎ ಅನುಪಾತ ಬಿ ಅನುಪಾತ ಸಿ 5. ನೋಡು, ಆನ್ಲೈನ್ ಕ್ಲಾಸ್ ಮಾಡ್ತೇವೆ ಅಂದ್ರು ಹಂಗೆ ನಮ್ಮ ಫೋನ್ ಬರ್ತೈತೆ. ಆನ್ಲೈನ್ ಕ್ಲಾಸ್ ಮಾಡೋದು ಫೋನ್ ಇರ್ತದೆ. ಆನ್ಲೈನ್ ಕ್ಲಾಸ್ ಮಾಡತ್ತೇವೆ ಅಂದ್ರೆ ಫೋನ್ ಬಗ್ಗೆ ವಿಚಾರ ಮಾಡೋದಿಲ್ಲ. ಎ ಅನುಪಾತ ಬಿ ಅಂದ್ರೆ 5 8, ಬಿ ಅನುಪಾತ ಸಿ ಅಂದ್ರೆ 4 7. ಕರೆಕ್ಟಾ? ಹಾಗಾದ್ರೆ ಈಗ ನಾವು ಏನು ಮಾಡೋನು, ಇಲ್ಲಿ ಖಾಲಿ ಐತಂದ್ರೆ ಇದೇ ನಂಬರ್ ವಾಪಸ್ ಏನು ಬರಿಬೇಕ್ರಿ, 8 ಬರಿಬೇಕು. ಇಲ್ಲಿ ಖಾಲಿ ಐತಂದ್ರೆ ಇದೇ ನಂಬರ್ ವಾಪಸ್ ಏನು ಬರಿಬೇಕು, 4 ಬರಿಬೇಕು. ಈ ಬರೆದ ಅಂದ್ರೆ ಕೆಳಗೆ ಒಂದು ಉದ್ದ ಗೆರೆ ಹೊಡಿದು. ಎ ಅನುಪಾತ ಬಿ ಅಂದ್ರೆ ಎಷ್ಟು ರೀ, 5 8. ಬಿ ಅನುಪಾತ ಸಿ ಅಂದ್ರೆ 4 7. ಇಲ್ಲಿ ಖಾಲಿ ಇತ್ತು, ಇದೇ 8 ಬರೀದು. ಇಲ್ಲಿ ಖಾಲಿ ಇತ್ತು, ಇದು ಬರೀದು. 5 4 ಏನು ಇಲ್ಲ. 5 4 2 0. 8 4 32. ಈಗ 8 7 56. ಈಗ ಯಾವ ನಂಬರಿಂದ ಹೋಗ್ತಾವ ನೋಡುದು.
ನಾ ಯಾವ ನಂಬರ್ ಹೋಗ್ಲಿಲ್ಲ ಅಂದ್ರೆ ಅವೇ ಆನ್ಸರ್, ಬಟ್ ಆಪ್ಷನ್ ಆನ್ಸರ್ ಇಲ್ಲ. ಹಾಗಾದಾಗ ನೋಡೋನು 4 5 20, 4 8 37, 4 1 4, 4 4 16, 5 8 14. ಹಾಗಾದ್ರೆ ನಮ್ಮ ಆನ್ಸರ್ ಎ ಕರೆಕ್ಟಾ? ಇಷ್ಟೇ ಸಿಂಪಲ್. ಎ ಅನುಪಾತ ಬಿ ಈಕ್ವಲ್ ಟು 5 8 ಮತ್ತು ಬಿ ಅನುಪಾತ ಸಿ ಈಕ್ವಲ್ ಟು 4 7. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅಂದ್ರೆ ಎಷ್ಟು ಬರುತ್ತಾ ಕಂಡುಹಿಡಿದಂದ. ಎ ಅನುಪಾತ ಬಿ ಬರ್ಕೊಂಡೇವ. ನೆಕ್ಸ್ಟ್ ಬಿ ಅನುಪಾತ ಸಿ, ಎ ಬಿ ಅನುಪಾತ ಬಿ ಅನುಪಾತ ಸಿ. ಎ ಅನುಪಾತ ಬಿ ಅಂದ್ರೆ 5 8, ಬಿ ಅನುಪಾತ ಸಿ ಅಂದ್ರೆ 4 7. 8ಕ್ಕೆ 8 ಬರೆದೆವು. ಇಲ್ಲಿ 4ಕ್ಕೆ 4 ಖಾಲಿ ಇದ್ರಲ್ಲಿ ಬರೀದು. 5 4 20, 8 4 32, 8 7 56. ಈಗ ಇವು ಆಪ್ಷನ್ದಾಗ ಆನ್ಸರ್ ಇಲ್ಲ ಅಂದ್ರೆ ಈ ನಂಬರ್ ಏನಾಗ್ತಾವ, ಯಾವುದೋ ಒಂದು ನಂಬರಿಂದ ಹೋಗ್ತಾವ ಅಂದ್ರೆ ರೆಡ್ಯೂಸ್ ಮಾಡಬೇಕು. 4 5 20, 4 8 32, 4 1 4, 1 ಉಳಿತು ಬಾಜು 6, 4 4 16. ಎ ಆಪ್ಷನ್ ಕರೆಕ್ಟಾ? ವೆರಿ ಗುಡ್ಡಾ. ನೆಕ್ಸ್ಟ್ ನೋಡಮ್ಮ. ಈಗ ಏನು ಕೊಟ್ಟನಪ್ಪ ಅಂದ್ರೆ ಎ ಅನುಪಾತ ಬಿ, ಬಿ ಅನುಪಾತ ಸಿ. ಹಾಗಾದ್ರೆ ಸಿ ಅನುಪಾತ ಎ ಕಂಡಿಡಿ. ಸಿ ಅನುಪಾತ ಎ ಬರಿ. ಹಾಗಾದ್ರೆ ಸಿ ಅನುಪಾತ ಎ ಬರಿಬೇಕಂದ್ರೆ ಮೊದಲು ಎ ಬಿ ಸಿ ಗೊತ್ತಿರ್ಬೇಕಲ್ಲ. ಎ ಬಿ ಸಿ ಕಂಡಿಡ ಮೊದಲ ಹಿಂದೆ ಮಾಡ್ಯಾವಲ್ಲ ಅದೇ ಬೇರೆ ಥರ ಕೊಟ್ಟ ಅಷ್ಟೇ. ಸಿಂಪಲ್ ಐತೆ, ಏನಿಲ್ಲ ಇದ್ರ ಬಗ್ಗೆ ತಲೆ. ಎಲ್ಲ ಎಕ್ಸಾಮ್ ಬರೋಂಥ ಕ್ವಶನ್ಗೆ ಏನಿಲ್ಲ. ಇವನ್ ಏನು ಮಾಡೋದು, ಕ್ಲಾಸ್ ನೋಡಿ ಸುಮ್ಕೊಂಡ್ರದಿಲ್ಲ, ನೋಟ್ಸ್ ಮಾಡ್ಕೊಳ್ಳೋದು. ಈ ಸದ್ ನಾವು ಕ್ಲಾಸ್ ಬಿಡಿಸೋತೇವೆ ಅಂದ್ರೆ ಇವತ್ತು ಇದೇ ಚಾಪ್ಟರ್ ಇರಂಗಿಲ್ಲ. ಇದೇ ಚಾಪ್ಟರ್ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಇವತ್ತು 10 ರಿಂದ 12 15 ಲೆಕ್ಕ ಅದು ಅಂದ್ರೆ ನಾಳೆ ಮತ್ತೆ ಇದೇನು ಕಂಟಿನ್ಯೂ. ಯಾಕೆ ಕಂಟಿನ್ಯೂ ಮಾಡೋಣಪ್ಪ ಅಂದ್ರೆ ಜನವರಿ 2025 ಫೆಬ್ರವರಿ ಎಕ್ಸಾಮ್ ಅದಾವ. ಅಲ್ಲಿವರೆಗೆ ಸಿಲೆಬಸ್ ಎಲ್ಲ ಕವರ್ ಮಾಡೋಣ, ಎಲ್ಲ ಮ್ಯಾಥಮೆಟಿಕ್ಸ್ ಪೂರ. ಬಟ್ ಎಲ್ಲ ಚಾಪ್ಟರ್ ವೈಸ್ ಪ್ರೀವಿಯಸ್ ಕ್ವಶನ್ಸ್ ಇರುತ್ತಾ, ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈಗ ಏನು ಮಾಡೋದು, 4 4 16, 6 60, 11 6 66. ಸಿ ಅನುಪಾತ ಎ ಕೇಳ್ಯಾನ. ಎ ಅಂದ್ರೆ 16, ಸಿ ಅಂದ್ರೆ 66. ಆಪ್ಷನ್ ಇದ್ದಿದ್ದಿಲ್ಲ ಅಂದ್ರೆ 2 8 2 3 2 3 6. 8 ಅನುಪಾತ 33 ಕರೆಕ್ಟ್. ಓಕೆ. ನೆಕ್ಸ್ಟ್ ಓಕೆ, ಇದೊಂದು ಕ್ವಶನ್ ಐತಿ. 27 ಅನುಪಾತ 81 ಸಮಾನುಪಾತ ಎಕ್ಸ್ ಅನುಪಾತ 63. ದ ವ್ಯಾಲ್ಯೂ ಆಫ್ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಅಂದಾನ. ನಾವು ಯಾವುದೇ 4 ಸಂಖ್ಯೆಗಳು ಅನುಪಾತ ಸಮಾನುಪಾತ ಬರೆದಾಗ ಮಧ್ಯದ ಪದಗಳ ಗುಣಲಬ್ಧ, ಅಂತ್ಯದ ಪದಗಳ ಗುಣಲಬ್ಧ ಏನಿರುತ್ತೆ ಸಮ ಇರ್ತದೆ ಹೇಳ್ತಾನೆ. ಮಧ್ಯ ಅಂದ್ರೆ ಯಾವ್ದು, 81 ಇಂಟು ಎಕ್ಸ್, 81 ಎಕ್ಸ್, 27 ಇಂಟು 63. ಈ 81 ಈ ಕಡೆ ಬಂದ್ರ ಎಕ್ಸ್ ಈಕ್ವಲ್ ಟು 27 ಇಂಟು 63 ಡಿವೈಡೆಡ್ ಬೈ 81. 27 1 27 3 ಮ್ಯಾಗ 63 ಕೆಳಗೆ 3 ಅಂದ್ರೆ ಏನು ಬರುತ್ತಾ, 3 2 6 3 1 3 21. ಯಾವ ಆನ್ಸರ್ ಕರೆಕ್ಟ್ ರೀ? ಸಿ ಆನ್ಸರ್ ಕರೆಕ್ಟ್. ನಮಗೇನು ಹೇಳ್ದ, 27 ಅನುಪಾತ 81 ಸಮಾನುಪಾತ ಎಕ್ಸ್ ಅನುಪಾತ 63. ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದನ. SSC 36 27 21 ಅದ. ಈಗ ಮಧ್ಯದ ಪದ 81 ಇಂಟು ಎಕ್ಸ್ 81, 27 ಇಂಟು 63. ಇದು ಈ ಕಡೆ ಬಂದಾಗ ಏನಂತ ಡಿವೈಡೆಡ್ ಬೈ ಆಗುತ್ತಾ. 27 1 27 3 3 2 3 1 21 ಆನ್ಸರ್ ಆಯ್ತಾ. ಓಕೆ, ಇದೇ ಥರ ಕ್ಲಾಸಸ್ ಬೇಕು ಸರ್. ಕ್ಲಾಸಸ್ ಚಾಪ್ಟರ್ ವೈಸ್ ಮಾಡಿರಿ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡ್ಬೇಕು ಸರ್. ಅದೇ ಥರ ಕ್ಲಾಸ್ ಮಾಡಿರಿ, ಕಂಟಿನ್ಯೂ ಆಗಿತ್ತು. ನಿಮಗೆ ಈ ಕ್ಲಾಸಸ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ದೋಸ್ತು ಶೇರ್ ಮಾಡಿರಿ. ನೀವು ಎಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಕಮೆಂಟ್ ಮಾಡ್ತೀರಿ, ಕ್ಲಾಸ್ ನಿಮಗೆ ತಿಳಿತೈತಿ ಅಂತ ಅರ್ಥ. ಕಂಪಲ್ಸರಿ SSC GD ಕ್ಲಾಸೇ, SSC GD ಸಿಲೆಬಸ್ಸೇ 2025 ಜನವರಿ ಫೆಬ್ರವರಿ ಎಕ್ಸಾಮ್ ಬರೋದು ಬಂದಾಗ ಹೊಳ್ಳಿ ವಾಪಸ್ ನೀವೇ ಕಮೆಂಟ್ ಮಾಡ್ಬೇಕು ಸರ್. ಕ್ಲಾಸ್ ಕೇಳ್ಯಾವ್ರಿ, ಹೋಗಿ ಎಕ್ಸಾಮ್ ಬರ್ದೇವ್ರಿ, ಪಾಸ್ ಆಗ್ಯಾವ್ರಿ ಅಂತೇಳಿ. ಅಲ್ಲಿವರೆಗೂ ಡೈಲಿ ಕ್ಲಾಸ್ ಇರ್ತಾವ. ಇವತ್ತು ಎಷ್ಟು 9 ಲೆಕ್ಕ ಮಾಡ್ಯಾವ ಅಂದ್ರೆ ಒಂದು ಡೈಲಿ ಒಂದು ದಿವ್ಸಿಗೆ 10 ಲೆಕ್ಕ ಅಂದ್ರೆ ಒಂದು ಚಾಪ್ಟರ್ ಮ್ಯಾಗ 40 50 ಲೆಕ್ಕ ಬಿಡಿಸೋಣ ಅಂದ್ರೆ 4-5 ದಿವ್ಸಿಗೆ ಒಂದು ಚಾಪ್ಟರ್ ಮುಗಿಯುತ್ತಾ. ಇನ್ನು ಸುಮಾರು 3 ರಿಂದ 4 ತಿಂಗಳು ಟೈಮ್ ಐತಿ. ಅಲ್ಲಿವರೆಗೂ ಏನು ಮಾಡ್ರಿ, ಡೈಲಿ ಬರ್ಕೋರಿ. ನಿಮಗೆ ಇವು ಹುಡುಕ್ಯಾಡಿದ್ರು ಸಿಗಂಗಿಲ್ಲ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ನಾವು ಫೋಕಸ್ SSC ಇದೆ. GD ಮತ್ತೆ ಏನ್ರಿ MTS RPF ಬೇರೆ ಯಾವುದೂ ಫೋಕಸ್ ಮಾಡತ್ತಿಲ್ಲ.
ಇದನ್ನು ಫೋಕಸ್ ಮಾಡಿ ಕ್ಲಾಸ್ ಮಾಡತೈತಿ. ಓಕೆ, ಈ ಸದ್ದ ಟೈಮ್ ಆಗೈತಿ. ಅದಕ್ಕೆ ಏನು ಹೇಳಬೇಕು ಅಂದ್ರೆ ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೇದಾಗಲಿ. ಸರಿಯಾಗಿ ಓದ್ರಿ, ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಸೆಲೆಕ್ಷನ್ ಆಗ್ರಿ.